ವೆಲ್ಕಮ್ ಟು ಅವರ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕಲರ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ಈ ಚಾಲೆಂಜಲ್ಲಿ 10 ಕಲರ್ ಇರುತ್ತೆ. ಅದರಲ್ಲಿ 5 ಪಿಕ್ ಮಾಡಬೇಕು. 5ರಲ್ಲಿ ಇಬ್ಬರು ಒಂದೊಂದು ಐಟಮ್ಸ್ ತರಬೇಕು. 200 ರುಪೀಸ್ ಬಜೆಟ್ ಇರುತ್ತೆ. ಅದಕ್ಕಿಂತ ಯಾರು ಜಾಸ್ತಿ ಕಮ್ಮಿ ತರ್ತಾರೋ ಅವ್ರಿಗಿದ್ದಂಗೆ. ಗೈಸ್, ಇವಾಗ ನಾವು ಶಾಪಿಂಗ್ ಸಿಟಿ ಹತ್ರ ಬಂದಿದ್ದೀವಿ. ಇವಾಗ ಇವನು ಒಳಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರ್ತಾನೆ. ನಾನು ಇಲ್ಲಿ ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ. ಇವ್ನು ಬಂದಾದ್ಮೇಲೆ ನಾನು ಒಳಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡ್ಬರ್ತೀನಿ. ಬೂಸ್ಟ್ ತಗೊಂಡಿದ್ದೀವಿ. ತಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡುವ ಪ್ರೈಸ್ ಎಷ್ಟಿದೆ ಅಂತ ನೋಡಿ ತಗೊಳ್ಳುವ. ಪ್ರೈಸ್ ಬಂದು 45 ಇದೆ. ಓಕೆ, ಇರಲಿ, ಚೆನ್ನಾಗಿದೆ. ಐಟಮ್ ತೊಗೊಂಡಿದ್ದೀವಿ. ಇದೊಂದು ನೆಕ್ಸ್ಟ್ ತಗೊಳ್ಳುವ ಅಂದ್ಕೊಂಡಿದ್ದೀನಿ. ಬರ್ತಾನೆ ಇಲ್ಲ ಅಂತ ಗಾಯ್ಸ್. ಗೈಸ್ ಇಲ್ಲೊಂದು ಗ್ರೀನ್ ಬೇಡ, ಸೆಟ್ ಇದೆ. ಪೆನ್ ತೊಗೊಂಡಿದ್ದೀನಿ. ರೀಸನ್ ಏನಂತ ಮನೇಲಿ ಹೇಳ್ತೀನಿ. ತೊಗೊಂಡಿದ್ವಿ 5 ಐಟಮ್ನು. ಇವಾಗ ಬನ್ನಿ ಬಿಲ್ ಮಾಡ್ಸಕ್ಕೆ ಹೋಗುವ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಗೈಸ್, ಅವನು ಎಲ್ಲ ತೊಗೊಂಡೋಗಿದ್ದಾನೆ. ಇವಾಗ ಏನೇನು ತೊಗೊಂಡೋಗಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಇವಾಗ ನನ್ನ ಟರ್ನ್ ಬಂದು ನಾನು ತೊಗೊತೀನಿ. ಇವಾಗ ವೈಟ್ ಕಲರಲ್ಲಿ ಫಸ್ಟ್ ಏನಾದ್ರು ಹುಡುಕಬೇಕು, ಚೆನ್ನಾಗಿರೋದು ಹುಡುಕ್ಬಿಟ್ಟು ಹೇಳ್ತೀನಿ. ಗೈಸ್, ನಾವು ₹1 ಒಂದು ವೈಟ್ ಕಲರ್ ಪೇಪರ್ ತೊಗೊಂಡಿದ್ದೀವಿ. ವೈಟ್ ಕಲರ್ ಮುಗೀತು. ನೆಕ್ಸ್ಟು ಬ್ರೌನ್ ಇಲ್ಲ ರೆಡ್, ಯಾವ ಸಿಗುತ್ತೋ ನೋಡಿ. ಗೈಸ್, ರೆಡ್ಡಿಗೆ ರೆಡ್ ಕಲರ್ ರೆಡ್ಡಿಂಗ್ ಪೆನ್ ತೊಗೊಂಡಿದ್ದೀವಿ. ರೆಡ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬ್ರೌನ್ ಗೈಸ್, ಬ್ರೌನ್ ಕಲರ್ ಮಗ್ ತೊಗೊಂಡಿದ್ದೀನಿ. ಇದಕ್ಕೆ 35 ರುಪೀಸ್ ಇದೆ. ಗೈಸ್, ಚಾಲೆಂಜ್ ಬಿಟ್ಬಿಟ್ಟು ಇಲ್ಲಿ ಕಾರ್ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಗ್ರೀನ್ ಕಲರಲ್ಲಿ ಹಾವು ತೊಗೊಳೋಣ. ಹಾಂ, ಇಲ್ಲಿ 45 ಅಂತ ಬರೆದಿದ್ದಾರೆ. ಹಾವು ತೊಗೊಳೋಣ, ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಗೈಸ್, ಪಿಂಕ್ ಕಲರ್ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಏನು ತೊಗೊಳೋದು ಅಂತಲೂ ಗೊತ್ತಾಗ್ತಿಲ್ಲ. ಈಗ ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಪಿಂಕ್ ಕಲರ್ ಬಾಕ್ಸ್ ಇದೆ, ಅದೇ ಜಾಸ್ತಿ ಕಾಸ್ಟ್ಲಿ ಇದೆ. ಇರೋ ಬಜೆಟ್ 200 ರೂಪಾಯಿ. ಅದಕ್ಕಿಂತ ಕಮ್ಮಿಲಿ ತೊಗೊಬೇಕು. ಬನ್ನಿ ನೋಡೋಣ ಮನೆಗೆ ಅದು ತೊಗೊಳೋಣ. ಬಾರ್ಬಿ ಫೋನ್ ತೊಗೊಂಬಿಡೋಣ. ಹಾಂ, ಬಾರ್ಬಿ ಫೋನ್ ತೊಗೊಳೋಣ. 45 ರುಪೀಸು ಬಾರ್ಬಿ ಫೋನ್ ತೊಗೊಳೋಣ, ಚೆನ್ನಾಗಿರುತ್ತೆ. ಸಿಂಧಿಗೆ ಬಾರ್ಬಿ ಫೋನಲ್ಲಿ ಮಾತಾಡ್ಕೊಂಡಿರಲಿ, ಹೆಂಗಿದ್ರು ಹುಡುಗಿ ಇಲ್ಲ ಅವನಿಗೆ, ಪರವಾಗಿಲ್ಲ. ಆಯಿತಾ ಗೈಸ್, ನಂದು 5 ಐಟಮ್ಸ್ ಫಿನಿಶ್ ಆಗಿದೆ. 200 ಮೇಲಂತೂ ಹೋಗಲ್ಲ ಅಂದ್ಕೊಂಡಿದ್ದೀನಿ. ಅವನಕ್ಕಿಂತ ಕಮ್ಮಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಬನ್ನಿ ನೋಡೋಣ. ಇವಾಗ ಮನೆ ಹತ್ರ ಬಂದಿದ್ದೀವಿ. ಅವನು ಮನೇಲಿದ್ದಾನೆ. ನಾವು ಇವಾಗ ಹೋಗ್ಬಿಟ್ಟು ತೆಗ್ಬಿಟ್ಟು ಅವ್ನ ರಿಯಾಕ್ಷನ್ ನೋಡೋಣ, ಯಾರು ಗೆದ್ದಿದ್ದಾರೆ ಅಂತಲೂ ನೋಡೋಣ. ಗೈಸ್, ಇವಾಗ ಐಟಮ್ಸ್ ಎಲ್ಲ ತಂದಿದ್ದೀವಿ. ಒಂದೊಂದೇ ಕಲರ್ ತೆಗ್ಬಿಟ್ಟು ಇಬ್ಬರು ರಿಯಾಕ್ಷನ್ ನೋಡೋಣ. ಏನೇನು ತಂದಿರ್ಬೋದಾ ಗೊತ್ತಿಲ್ಲ. ಓಪನ್ ಮಾಡಿ ನೋಡಿ, ಸಕ್ಕತ್ತಾಗಿರೋದೆಲ್ಲ ತಂದಿದ್ದೀನಿ. ಅವನಿಗೆ ಖುಷಿ ಪಡ್ತಾನೆ ಅಂತ. ಇಂಪಾರ್ಟೆಂಟ್ ವಿಷಯ. ವೈಟ್ ಕಲರಲ್ಲಿ ತೆಗಿ. Three, 2, 1. ಗೈಸ್, ನಾನು ನಿಮಗೆ ಆಯಿಲ್ ಬಾಟಲ್ ತಂದಿದ್ದೀನಿ. ನಾನು ಇವನಿಗೆ ₹1 ಪೇಪರ್ ತಂದಿದ್ದೀನಿ.
9 ರೂಪಾಯಿ ಕಣ ಅದಕ್ಕೆ 9 ರೂಪಾಯಿ 9 ರೂಪಾಯಿ ಕೊಟ್ಟು ಆಯಿಲ್ ಬಾಟಲ್ ನೋಡ ದುಡ್ಡು 1 ರೂಪಾಯಿ ನನ್ನ ತಂದಿದ್ದೀನಿ ಅರ್ಥ ಆಯ್ತು ನಿನ್ನೆ ತಂದಿದ್ದೀನಿ. ನೀನ್ ಬರೀ ತಿರ್ಗಾ ಅಂತ ಓ ಹಂಗೆ ನೀನ್ ಚೆನ್ನಾಗಿ ಬರೀಲಿ ಅಂತ ಓಕೆ ಓಕೆ ಈ ಆಯಿಲ್ ಬಾಟಲ್ ಹಿಂಗೆ ತಗೋ 9 ರೂಪಾಯಿ ಕೊಟ್ಟು ತಂದೀನಿ ಆಯಿಲ್ ಬಾಟಲ್. ಥ್ಯಾಂಕ್ ಯು ಆಯಿಲ್ ಹಾಕೋ ಎಣ್ಣೆ ಇದು ಮಿಷಿನ್ ಆಯಿಲ್ ಇತ್ತು ಅಂತ ಇಲ್ಲ ಹೊರಗಾಕ ಎಣ್ಣೆನ ಹಾಕೊಳ್ಬೋದು. ನೆಕ್ಸ್ಟ್ ಯಾವ ಕಲರ್ ನೆಕ್ಸ್ಟ್ ಬ್ರೌನ್. ಸೆಟಾ 3 2 1 ಗಾಯ್ಸ್ ಸೇಮ್ ಟು ಸೇಮ್ ತಂದಿದ್ದೀವಿ. ಇಬ್ರು ಅಂದ್ರೆ ಡಿಸೈನ್ ಮಾತ್ರ ಚೇಂಜ್ ಅಷ್ಟೇ. ನಂದಿಗೆ ನಂದು ಡಿಸೈನ್ ಚೆನ್ನಾಗಿದೆ ಇಲ್ಲ ಅವನಿಗಿಂತ ಚೆನ್ನಾಗಿದೆ ಗಾಯ್ಸ್. ಎಷ್ಟು ರೂಪಾಯಿ ನಿಂದು? ನಂದು 45 ರುಪೀಸ್. ಸ್ಟ್ರಾಂಗ್ ಆಗಿದೆ. 35 ರುಪೀಸ್ ನನ್ನ ಪ್ರೈಸ್ ಇದೆ ಜಾಸ್ತಿ ಇದೆ. ಆಯ್ತು ಪಾಟೀಲ್ Guys, strong ಆಗಿದೆ ಯಾವ್ದು guys. ದೊಡ್ಡದಿದೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯ್ತಾ ಅದನ್ನ ಕಮೆಂಟ್ ಮಾಡಿ. ತಗೋ ಅವನು ಮತ್ತೆ ತಂದ್ಬಿಟ್ಟವನೆ ನೆಕ್ಸ್ಟ್ ರೆಡ್ ಲಾಸ್ಟ್ ಮಾತ್ರ ಜಬರ್ದಸ್ತ್ ಆಗಿದೆ ಓಕೆ ಓಕೆ ಹಾ ಓಕೆ 3 2 2 1 ಟಂಟಡ. ಬೂಸ್ಟ್ ಬಿಡಿ ಅಂಗಡಿಗಳು ಜಿಮ್ ಹೋಯ್ತಿದ್ದಾನೆ, ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ, ಬೋನ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಬರ್ಲಿ ಅಂತ. ಬೂಸ್ಟ್ ಕುಡಿದ್ರೆ ಯಾರು ಸ್ಟ್ರಾಂಗ್ ಆಗಲ್ಲ ಕಣ. ನೀನ್ ಆಯ್ತೆ ಬಿಡು, ಸ್ವಲ್ಪ ಕುಡಿ. ನೀನು ಆ ಪೇಪರ್ ಇದೆ, ಪೇಪರ್ ಅಲ್ಲಿ ಬರೀ ಪೆನ್ ಬೇಕಲ್ಲ. 35 ರುಪೀಸ್ 10 ರುಪೀಸ್ ಬೂಸ್ಟ್. ನೀನು ಅವನು ಪೆನ್ನಲ್ಲಿ ಅಲ್ಲ ಬುಕ್ ಪೇಪರ್ ಅಲ್ಲಿ ಬರೀಲಿ ಅಂತ ಪೆನ್ ತಂದಿದ್ದೀನಿ ಅಂತ ಹೇಳ ಬರ್ದಿದ್ದಾರ. ನೀನ್ ಕುಡಿದು ಸ್ಟ್ರಾಂಗ್ ಆಗ. ಬೂಸ್ಟ್ ಕುಡಿದ್ರೆ ಸ್ಟ್ರಾಂಗ್ ಆಗ್ತದೆ. ನೆಕ್ಸ್ಟ್ ಹೇಳು. ಪಿಂಕ್. ಆಯ್ತಾ? 3 2 1 ಟಂಟಡ. ಗಾಯ್ಸ್ ಇವ್ರಿಗೆ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದಾರಲ್ಲ, ಅದಕ್ಕೆ ಇವಾಗ ಆಟ ಆಡಲಿ ಅಂತ ತಂದಿದ್ದೀನಿ. ಅವನ ಜೊತೆ ನಾನು ಪಾರ್ಟ್ನರ್ಶಿಪ್ ಆಯ್ತೇನೆ. 2 ಬ್ಯಾಟ್ ಇದೆ, 2 ಬಾಲ್ ಇದೆ. ಇದೇನಕ್ಕೆ ಅಂದ್ರೆ ಅವನಿಗೆ ಗರ್ಲ್ ಫ್ರೆಂಡ್ ಅಂತೂ ಇಲ್ಲ. ಇಲ್ಲಿ ಬಾರ್ಬಿ ಇದ್ರಲ್ಲಿ ತಗೊಂಡು ಹಿಂಗೆ ಆನ್ ಮಾಡ್ಕೊಂಡು ಹುಡುಗಿ ಜೊತೆ ಅದೆಲ್ಲ ಮಾತಾಡಿ ಏನೋ ಜೂಮ ಚಾಲೆ. ಗೋಲ್ಡ್ ಇಸ್ ಗೋಲ್ಡ್. ತಗೋ ಮಾತಾಡ್ಕೋ. ನಾನು ಬರ್ತೀನಿ ನಿನ್ ಜೊತೆ ಆ ಕಡೆ. ಬಾ ಆಟ ಆಡೋದಿದೆ. ಯಾರೋ ಚಿಕ್ಕ ಹುಡುಗರು ತಂದಂಗೆ ಗೈಸಿದ್ನು. ಚಿಕ್ಕದಲ್ಲಿ ಅಂತ ಆಟ ಆಡಿದ್ನಲ್ಲ, ಅದಕ್ಕೆ ಇವಾಗ ಆಟ ಆಡೋದು ಅಂತ. ಲಾಸ್ಟ್ ಗ್ರೀನ್. 3 3 2 1 ಗೈಸ್ ಅವ್ರಿಗೆ ಪೆನ್ ತಂದಿದ್ದೀನಿ. ಯಾಕಂದ್ರೆ ನೆಕ್ಸ್ಟ್ ವೀಕ್ CET ಎಕ್ಸಾಮ್ ಇದೆ. ಓ ಸೀಟ್ ಓದಿ ಚೆನ್ನಾಗಿ ಟಿಕ್ ಹಾಕ್ಲಿ. ನಾನು ನೋಡಿ ಇವನ್ ಥರ ಅಲ್ಲ, ಹಾವು ತಂದಿದ್ದೀನಿ. ತಗೊಳ್ಳೋ ಶಿವ ಸರ್ ಹಂಗೆ ಹಾಕು. ಚೆನ್ನಾಗಿ ಬರಿ, ಥ್ಯಾಂಕ್ ಯು. ಒಳ್ಳೆ ರ್ಯಾಂಕಿಂಗ್ ಬರಲಿ, ಇದೇ ಗ್ರೀನ್ ಪೆನ್ ಬರಲಿ. ಆಯ್ತು, ಇವಾಗ ನೀನು ಎಷ್ಟು ಟೋಟಲ್ ಎಷ್ಟು ರೂಪಾಯಿ ಎಷ್ಟು ಬಿಲ್ ಆಯ್ತು ಹೇಳಿ. ನಂದು 137 ರೂಪೀಸ್ ಆಗಿದೆ. ಅವ್ನು ನೋಡೋಣ ಗೈಸ್ ನಂದು 162 ಪ್ರೈಸ್. ಹಾಂ, ಅರೌಂಡ್ 30 ರುಪೀಸಲ್ಲಿ ನಾನು ಗೆದ್ದಿದ್ದೀನಿ. ಎಷ್ಟು? 132. 162 ಆಯ್ತಾ? ನಂದೇ ಕಡಿಮೆ ಮಾಡ್ಕೊಂಡಿದ್ದೆ, ನೋಡಿದ್ರೆ ಇಲ್ಲೇ ಕಡಿಮೆ ಆಗಿದೆ ಪ್ರೈಸ್. ಇವನು ತಂದಿದ್ರಲ್ಲಿ ಬೂಸ್ಟ್ ಇಷ್ಟ ಆಯಿತು ಎಲ್ಲದಕ್ಕಿಂತ. ಯಾಕಂದರೆ ನನಗೆ ಕುಡಿಬೇಕು ಅಂತ ಏನಾದ್ರು ತಿನ್ನೋಕ್ಕೆ ಕುಡಿಯೋಕೆ ಏನಾದ್ರು ಸಿಕ್ಕಿದ್ರೆ ಇಷ್ಟ ಆಯ್ತದೆ. ಅದಕ್ಕೆ ಬೂಸ್ಟ್ ಇಷ್ಟ ಆಯ್ತು ಎಲ್ಲದಕ್ಕಿಂತ ಜಾಸ್ತಿ. ಗೈಸ್ ನನಗೆ ಇದೊಂದು ಬಿಟ್ಟು ಇದು 3 ಐಟಮ್ ಇಷ್ಟ ಆಯಿತು. ಒಂದು ಮೊಬೈಲು, ಅವಾಗದು ಚೈಲ್ಡ್ಹುಡ್. ನೆಕ್ಸ್ಟು ಯಾವ ಇದೇನೋ ಓಕೆ ಅದು ಚೆನ್ನಾಗಿದೆ. ಇದಂತೂ ಮಾತ್ರ ಬೆಂಕಿ. ಚೆನ್ನಾಗಿದೆ ಗೈಸ್, 3 ಐಟಮ್ ಇಷ್ಟ ಆಯಿತು. ಮತ್ತಂದವನಲ್ಲ ನಿಜ ಮಗ್ಗು ಅವನು ತಗೊಂಡಿರ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು. ಹೌದಾ? ನಾನು ಇದರಲ್ಲಿ ಯಾವ್ದು ಐಟಮ್ಸ್ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅದನ್ನು ಹೇಳಿ, ಕಮೆಂಟಲ್ಲಿ ಹೇಳಿ. ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಓಕೆ ಬಾಯ್ ಬಾಯ್.